ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಕಾಂತಾರಕ್ಕೆ ಬಂದಂಥ ರೇಟಿಂಗ್ ಎಷ್ಟು ಗೊತ್ತಾ? ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ಗೆ ಸಿಕ್ಕಂಥ ರೇಟಿಂಗ್ ಎಷ್ಟು ಹಾಗೂ ಕಲರ್ಸ್ ಕನ್ನಡದ ಎರಡು ಹೊಸ ಸೀರಿಯಲ್ಗಳಾದ ಪವಿತ್ರ ಬಂಧನ ಹಾಗೂ ಗೌರಿ ಕಲ್ಯಾಣಕ್ಕೆ ಸಿಕ್ಕಂಥ ರೇಟಿಂಗ್ಗಳೆಷ್ಟು? ಜಿ ಕನ್ನಡ ಈಗ ಮತ್ತೊಮ್ಮೆ ನಂಬರ್ 1 ವಾಹಿನಿ. ಈ ಎಲ್ಲ ಸುದ್ದಿಗಳು, ನಿಮ್ಮ ನೆಚ್ಚಿನ ಶೋಗಳ TRP ಹಾಗೂ ಚಾನೆಲ್ಗಳ ಓವರ್ ಆಲ್ ರೇಟಿಂಗ್ ಎಷ್ಟು ಅಂತ ತಿಳ್ಕೊಳ್ಳಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನೆಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ಅದರಂತೆ ವೀಕ್ 4ರ TRP ಸುದ್ದಿಯನ್ನು ಹೊತ್ತು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ನಿಮ್ಮ ನೆಚ್ಚಿನ ಚಾನೆಲ್ಗಳ, ನಿಮ್ಮ ನೆಚ್ಚಿನ ಶೋಗಳ TRPಯನ್ನು ತಿಳ್ಕೊಬೋದು. ಅರ್ಬನಲ್ಲಿ ಹೇಗೆ ಮಾಡ್ತದೆ ಹಾಗೂ ಓವರಾಲ್ ಆಗಿ ಬಂದಂಥ TRP ಎಷ್ಟು ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪ್ರತಿ ಗುರುವಾರ TV TRPಯನ್ನು ನೀವು ನೋಡ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮುಖಾಂತರ ನಮಗೆ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಮುಂದಿನ ವಾರ ಇದೇ ರೀತಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ವಿಡಿಯೋ ಮೊದಲೇ ನೀವು ಪಡೆಯಬಹುದು. ಹಾಗಾದರೆ ವೀಕ್ಷಕರೇ, ವೀಕ್ 4ರಲ್ಲಿ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನೆಲ್ಗಳು ಹೇಗೆಲ್ಲ ರೇಟಿಂಗ್ಸ್ಗಳನ್ನು ಪಡೆದಿದೆ ಅಂತ ನೋಡ್ಕೊಂಬರೋಣ. ಆ ಸುದ್ದಿ ಬಂದಿದೆ. ನಿಮ್ಮ ನೆಚ್ಚಿನ ಶೋ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗಾದರೆ ಉದಯ ವಾಹಿನಿಯ ರೇಟಿಂಗ್ಸ್ ನೋಡೋಣ. ರಥಸಪ್ತಮಿ 1.1, ಅರ್ಬನಲ್ಲಿ 0.7, ಸಿಂಧು ಭೈರವಿ 2.7, ಅರ್ಬನಲ್ಲಿ 2.3, ಮಾಂಗಲ್ಯ 3.2, ಅರ್ಬನಲ್ಲಿ 2.2, ಶಾಂಭವಿ ಧಾರಾವಾಹಿಯು 3.2 ತಗೊಂಡಿದೆ ಹಾಗೂ ಅರ್ಬನಲ್ಲಿ 2.5 ತಗೊಂಡಿದೆ. ಸೂರ್ಯವಂಶ 2.8, ಅರ್ಬನಲ್ಲಿ 2.3 ತಗೊಂಡಿದ್ರೆ ಶಾಂತಿನಿವಾಸ 3.3, ಅರ್ಬನಲ್ಲಿ 2.3 ತಗೊಂಡಿದೆ. ಇನ್ನು ಮೈನಾ ಧಾರಾವಾಹಿ 3 ತಗೊಂಡಿದ್ದು ಅರ್ಬನಲ್ಲಿ 2.1 ತಗೊಂಡಿದ್ರೆ ಅನುಪಲ್ಲವಿ 2.5 ತಗೊಂಡು ಅರ್ಬನಲ್ಲಿ 1.6 ತಗೊಂಡಿದೆ. ಚಿಕ್ಕ ಯಜಮಾನಿ 2.2 ತಗೊಂಡಿದ್ರೆ ಸೇವಂತಿ 1.3 ತಗೊಂಡಿದೆ. ಸುವರ್ಣ ಗೌರಿಶಂಕರ 2.4, ಅರ್ಬನಲ್ಲಿ 3.3 ತಗೊಂಡಿದ್ರೆ ನೀರಲು ಜೊತೆಯಲ್ಲಿ 1.9, ಅರ್ಬನಲ್ಲಿ 2.4 ತಗೊಂಡಿದೆ. ಶಾರದೆ 2.8, ಅರ್ಬನಲ್ಲಿ 3.5 ತಗೊಂಡಿದ್ರೆ ಆಸೆ ಧಾರಾವಾಹಿ 3.6, ಅರ್ಬನಲ್ಲೂ ಕೂಡ 3.6 ತಗೊಂಡಿದೆ. ನಿನ್ನ ಜೊತೆ ನನ್ನ ಕತೆ 4.7, ಅರ್ಬನಲ್ಲಿ 4.2 ತಗೊಂಡಿದ್ರೆ ವಸುದೇವ ಕುಟುಂಬ 3.9, ಅರ್ಬನಲ್ಲಿ 3.4 ತಗೊಂಡಿದೆ. ರೇಣುಕಾದೇವಿ ಯಲ್ಲಮ್ಮ 3.7, ಅರ್ಬನಲ್ಲಿ 4.3 ತಗೊಂಡಿದ್ರೆ ಜಯಲಲಿತಾ 2.4, ಅರ್ಬನಲ್ಲಿ 3 ತಗೊಂಡಿದೆ. ಹಾಗೂ ಸ್ನೇಹದ ಕಡಲಲ್ಲಿ 1.4 ಹಾಗೂ ಅರ್ಬನಲ್ಲಿ 2.2 ತಗೊಂಡಿದೆ. ಕಲರ್ಸ್ ಕನ್ನಡದ ಯಜಮಾನ 1.7 ತಗೊಂಡಿದ್ದು ಅರ್ಬನಲ್ಲೂ ಕೂಡ 1.7 ತಗೊಂಡಿದೆ. ಪ್ರೇಮ ಕಾವ್ಯ 4.3, ಅರ್ಬನಲ್ಲಿ 4.1 ತಗೊಂಡಿದೆ. ಭಾಗ್ಯಲಕ್ಷ್ಮಿ 4.9, ಅರ್ಬನಲ್ಲಿ 4 ತಗೊಂಡಿದ್ರೆ ಮುದ್ದು ಸೊಸೆ 6.1, ಅರ್ಬನಲ್ಲಿ 5 ತಗೊಂಡಿದೆ. ಇನ್ನು ಹೊಸ ಧಾರಾವಾಹಿ ಗೌರಿ ಕಲ್ಯಾಣ 4.8, ಅರ್ಬನಲ್ಲಿ 3.9 ತಗೊಂಡಿದ್ರೆ ಗಂಧದ ಗುಡಿ 4.9, ಅರ್ಬನಲ್ಲಿ 3.7 ತಗೊಂಡಿದೆ. ನಂದಗೋಕುಲ 6.7, ಅರ್ಬನಲ್ಲಿ 5.3 ತಗೊಂಡಿದ್ರೆ ಭಾರ್ಗವಿ LLB 4.9, ಅರ್ಬನಲ್ಲಿ 3.4 ತಗೊಂಡಿದೆ. ಹಾಗೂ ಹೊಸ ಧಾರಾವಾಹಿ ಪವಿತ್ರ ಬಂಧನ 3.1, ಅರ್ಬನಲ್ಲಿ 2.6 ತಗೊಂಡಿದ್ರೆ ಜಿ ಕನ್ನಡದ ರಾಘವೇಂದ್ರ ಮಹಾತ್ಮೆ 2.4 ತಗೊಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ 2.7 ತಗೊಂಡಿದೆ, ಅರ್ಬನಲ್ಲಿ 3.4 ತಗೊಂಡಿದ್ರೆ ಪುಟ್ಟಕ್ಕನ ಮಕ್ಕಳು 4.2, ಅರ್ಬನಲ್ಲಿ 4.4 ತಗೊಂಡಿದೆ. ಅಮೃತಧಾರೆ 6.7, ಅರ್ಬನಲ್ಲಿ 6.5 ತಗೊಂಡಿದ್ರೆ ಅಣ್ಣಯ್ಯ 7.8, ಅರ್ಬನಲ್ಲಿ 7.5 ತಗೊಂಡಿದೆ. ಕರ್ಣ ನಂಬರ್ 1 ಧಾರಾವಾಹಿಯಾಗಿದೆ 8.8 ಒಂದಿಗೆ, ಅರ್ಬನಲ್ಲಿ 7.9 ತಗೊಂಡಿದ್ರೆ ಲಕ್ಷ್ಮೀ ನಿವಾಸ 7.7, ಅರ್ಬನಲ್ಲಿ 7.6 ತಗೊಂಡಿದೆ. ಆದಿಲಕ್ಷ್ಮಿ ಪುರಾಣ 5.6, ಅರ್ಬನಲ್ಲಿ 4.8 ತಗೊಂಡಿದ್ರೆ ನಾನಿನ ಬಿಡಲಾರೆ 6.1, ಅರ್ಬನಲ್ಲಿ 5.7 ತಗೊಂಡಿದೆ. ಬ್ರಹ್ಮಗಂಟು 5.4, ಅರ್ಬನಲ್ಲಿ 5.4 ತಗೊಂಡಿದೆ. ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಏನಿತ್ತು ಸ್ಪೆಷಲ್ ಎಪಿಸೋಡ್, ಅದಕ್ಕೆ 6.8 ರೇಟಿಂಗ್ ಸಿಕ್ಕಿದೆ. ಕಾಮಿಡಿ ಕೆಲಾಡಿಗಳು ರೇಟಿಂಗ್ ಸಿಕ್ಕಿಲ್ಲ. ಜಿ ಕನ್ನಡ ವಾಹಿನಿಯಲ್ಲಿ ಕಾಂತಾರ ಟೆಲಿಕ್ಯಾಸ್ಟ್ ಆಗಿತ್ತು. ಕಾಂತಾರ ಚಲನಚಿತ್ರ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರು, ಅದಕ್ಕೆ ಸಿಕ್ಕಂಥ ರೇಟಿಂಗು 10.3 ರೇಟಿಂಗ್ ಸಿಕ್ಕಿದೆ. ಅಂದರೆ ಟೋಟಲ್ ಆಗಿ 10.3 ರೇಟಿಂಗ್ಸನ್ನು ತೊಗೊಂಡಿದೆ. ಅಷ್ಟೇ ಅಲ್ಲ, ಚೀಸೋ ಮಹಾಲಕ್ಷ್ಮಿ ಅಂತ ಹೊಸ ಡಬ್ಬಿಂಗ್ಸ್ ಧಾರಾವಾಹಿ ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗಿತ್ತು, ಅದಕ್ಕೆ 1.5 ರೇಟಿಂಗ್ ಸಿಕ್ಕಿದೆ. ಹಾಗೂ ಕಲರ್ಸ್ ಅನುಬಂಧ ಅವಾರ್ಡ್ಸ್ಗೆ 3 ದಿನಗಳ ಆವ್ರೇಜ್ ಆಗಿ 4.6 ರೇಟಿಂಗ್ ಸಿಕ್ಕಿದೆ.
ಇನ್ನು ಇದು ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ರೇಟಿಂಗ್ ಆಗಿದೆ. ಉದಯ ವಾಹಿನಿಯಲ್ಲಿ ಉದಯ ಕನ್ನಡಿಗ ಟೆಲಿಕಾಸ್ಟ್ ಆಗಿದ್ದು ಅದಕ್ಕೆ 2.7 ರೇಟಿಂಗ್ ಸಿಕ್ಕಿದೆ ಹಾಗೂ ಅರ್ಬನಲ್ಲಿ 2.2 ರೇಟಿಂಗ್ ಸಿಕ್ಕಿದೆ. ಕಲರ್ಸ್ ಕನ್ನಡದ ಶಾಂತಂ ಪಾಪಂ ರಾತ್ರಿ 10 ಬರುವಂಥದಕ್ಕೆ 0.9 ರೇಟಿಂಗ್ ಸಿಕ್ಕಿದ್ರೆ ಅದೇ ಎಪಿಸೋಡ್ ಮಧ್ಯಾಹ್ನ 2 ಗಂಟೆಗೆ ಅಥವಾ 2:30 ಟೆಲಿಕಾಸ್ಟ್ ಆಗುತ್ತೆ, ಅದಕ್ಕೆ 2.8 ರೇಟಿಂಗ್ ಸಿಕ್ಕಿದೆ. ಭಾರ್ಗವಿ LLB ಸ್ಲಾಟ್ ಚೇಂಜ್ ಆಗಿದ್ದಕ್ಕೆ 4.9 ರೇಟಿಂಗ್ ಸಿಕ್ಕಿದೆ. ಹಾಗೂ ಇದು ಸೀರಿಯಲ್ಗಳ ರೇಟಿಂಗ್ಸ್ಗಳಾಗಿದೆ. ಜಿ ಕನ್ನಡದ ಡಬ್ಬಿಂಗ್ ಸೀರಿಯಲ್ಗಳ ರೇಟಿಂಗ್ಸ್ ಹೀಗಿವೆ. ಮೇಘ ಸಂದೇಶ 2.1, ಮನೆತನ 2.8, ಸುಮಂಗಲಿ 2.2, ರಕ್ತ ಸಂಬಂಧ 1.4, ಮನೆ ಅಳಿಯ 1, ಸಂಧ್ಯಾರಾಗ 1.4 ತಗೊಂಡಿದೆ. ಇನ್ನು ಚಾನಲ್ಗಳ ರೇಟಿಂಗ್ಸ್ ಏನು ಅಂತ ನೋಡ್ಕೊಂಬರೋಣ. ವೀಕ್ 4ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಜಿ ಕನ್ನಡ ವಾಹಿನಿ 1270 ಪಾಯಿಂಟ್ಸ್ನೊಂದಿಗೆ. ಎರಡನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿ 837 ಪಾಯಿಂಟ್ಸ್ನೊಂದಿಗೆ. ಮೂರನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ಇದೆ 635 ಪಾಯಿಂಟ್ಸ್ನೊಂದಿಗೆ. ನಾಲ್ಕನೇ ಸ್ಥಾನದಲ್ಲಿದೆ ಉದಯ ವಾಹಿನಿ 533 ಪಾಯಿಂಟ್ಸ್ನೊಂದಿಗೆ ಹಾಗೂ 5ನೇ ಸ್ಥಾನದಲ್ಲಿದೆ ಉದಯ ಮೂವೀಸ್ 376 ಸ್ಥಾನದೊಂದಿಗೆ. ವೀಕ್ಷಕರೇ, ಇದಾಗಿತ್ತು ವೀಕ್ 4ರ ನಿಮ್ಮ ನೆಚ್ಚಿನ ವಾಹಿನಿಗಳ ಹಾಗೂ ಶೋಗಳ TRP. ಮುಂದಿನ ವಾರ ಕೂಡ ಇದೇ ರೀತಿಯ TRP ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.